ವಿಶೇಷವಾಗಿ ಆ ಒಂದು ಅಂಗನವಾಡಿಯ ಏನು ಸೂಪರ್ವೈಸರ್ ಇದ್ದಾರೆ, CDPOಗಳಿದ್ದಾರೆ, ಅವ್ರಿಗೆ ಖಂಡಿತವಾಗೂ ಕಠಿಣ ಶಿಕ್ಷೆನ ಕೊಡ್ತೀನಿ. ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಮೊನ್ನೆ ನಾನು ನಮ್ಮ DDಗಳ ಒಂದು ಮೀಟಿಂಗ್ ಮಾಡಿದೆ, ರಿವ್ಯೂ ಮೀಟಿಂಗ್ ಮಾಡಿದೆ. ಇಲಾಖೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಅಂಗನವಾಡಿಯಲ್ಲಿ ಈ ರೀತಿ ಆದರೆ DDಗಳನ್ನೇ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ರೀತಿ ತಮ್ಮ ಗಮನಕ್ಕೂ ಬಂದರೂ ಕೂಡ ಅದನ್ನು ನನಗೆ ಕಳಿಸ್ತೀನಿ. ಈಗ ನೀವು ನಮ್ಮ ಜಿಲ್ಲಾದವರೇ ಈ ಒಂದು ಇಲಾಖೆಯ ಸಚಿವರಿದ್ದೀರಿ, ಮತ್ತು ನಮ್ಮ ತಾಲೂಕಿಗೆ ನೂತನ ತಾಲೂಕಾಗಿತ್ತು ಯರಗಟ್ಟಿ. ಇದರ ಬಗ್ಗೆ ಒಂದು ಸಪ್ರೇಟಾಗಿ CDPO ಒಂದು ಕಚೇರಿ ಆಗಬೇಕಂತೇಳಿ ಈ ಭಾಗದ ಜನರ ಅಪೇಕ್ಷೆ ಇತ್ತು. ಇದರ ಬಗ್ಗೆ ತಾವೇ ನೋಡಿ, ನಾನು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಳು, ನಕಾರಾತ್ಮಕವಾಗಿ ಅಲ್ಲ. ಬೆಳಗಾವಿನಲ್ಲಿನೇ CDPO ಕಚೇರಿ ಇಲ್ಲ. ನಮ್ಮ ಖಾತೆ ಬಹಳಷ್ಟು ಬಡವರ ಖಾತೆ. ಈಗ ಗೃಹಲಕ್ಷ್ಮಿ ಬಂದ ಮೇಲೆ ನಾವು ಈಗಲೂ ಕೂಡ ಮನೆ ಮನೆಗೆ ದುಡ್ಡನ್ನು ಕಳಿಸ್ತಾ ಇದ್ದೀವಿ ನಮ್ಮ ಖಾತೆಯಿಂದ. ಈಗ ಒಂಚೂರು ಮಹಿಳಾ ಮಕ್ಕಳ ಕಲ್ಯಾಣ ಖಾತೆಯನ್ನು ನೋಡ್ತಾ ಇದ್ದೀವಿ. ಸೊ ಮುಂಬರುವಂಥ ದಿನದಲ್ಲಿ ಬಜೆಟ್ನಲ್ಲಿ ಸೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೋರಿಕೆಯನ್ನು ಮಾಡ್ತೀವಿ. ಮತ್ತೇನು ಮಹಿಳೆಯರ ಒಂದು ಕೊರಗೆ ಏನಿದ್ರೆ ಮೇಡಮ್, ಎಲೆಕ್ಷನ್ ಮುಂಚೆ ನಮಗೆಲ್ಲ ಅಕೌಂಟಿಗೆ ದುಡ್ಡು ಬಂತು, ಈಗ ಸ್ವಲ್ಪ ವಿಳಂಬ ಆಗತ್ತೆ ಅಂತ ಬ್ಯಾಂಕಿಗೆ ಅಲೆದಾಡುವಂಥದ್ದು ಪರಿಸ್ಥಿತಿ ನಾವು ನೋಡ್ತೀವಿ. ಆ ರೀತಿ ಏನೂ ಇಲ್ಲ, ಅದು ಶೀಘ್ರ ಬಿಡುಗಡೆ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಆ ರೀತಿ ಏನೂ ಇಲ್ಲ. ಎಲ್ಲ ಕಡೆ ಶೀಘ್ರದಲ್ಲಿ ಆಲ್ರೆಡಿ ಬಿಡುಗಡೆನೇ ಆಗಿದೆ. ನೀವು ಚೆಕ್. ಆಯ್ತು. ಥ್ಯಾಂಕ್ ಯು.